Hi all, this is Deepika Manjunath. Welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ವೆಲ್. ಸೊ ಲಾಸ್ಟ್ ವಿಡಿಯೋನಲ್ಲಿ ನಾನು ನನ್ನ ಪೋಸ್ಟ್ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹಾಗೆ ನನ್ನ 10 ಹ್ಯಾಬಿಟ್ಸ್ ವಿಚ್ ಆರ್ ಹೆಲ್ಪಿಂಗ್ ಫಾರ್ ಮೈ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಆ್ಯಂಡ್ ವೆಯ್ಟ್ ಲಾಸ್ ಜರ್ನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಈ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ನನ್ನ ಬೇಬಿ ರೊಟೀನ್ ಬಗ್ಗೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಡೈಲಿ ವ್ಲಾಗ್ಸ್ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಐ ಆಮ್ ಜಸ್ಟ್ ಲವಿಂಗ್ ದಿಸ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಐ ಕಾಂಟ್ ಮೇಕ್ ಇಟ್ ಬಿಕಾಸ್ ನನ್ನ ಬೇಬಿ ಇನ್ನೂ ಚಿಕ್ಕದಾಗಿರೋದ್ರಿಂದ ನನ್ನ ಗುಂಡಣ್ಣಂಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡೋದಕ್ಕೆ ನನಗಿಷ್ಟ. ಹಾಗಾಗಿ ನನಗೆ ವೀಡಿಯೋಸ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಹೋಪ್ ಅಪ್ಕಮಿಂಗ್ ಡೇಸಲ್ಲಿ ನಾನು ಮಾಡ್ತೀನಿ ಅಂತ ಅಂದ್ಕೊಳ್ತಾ ಈ ವಿಡಿಯೋಸ್ ಫಸ್ಟ್ ಸ್ಟಾರ್ಟ್ ಮಾಡೋಣ. ಸೊ ನಾನು ಯಾಕೆ ವೀಡಿಯೋಸ್ ಬಗ್ಗೆ ಹೇಳಿದೆ ಅಂತ ಅಂದರೆ, ರೀಸೆಂಟಾಗಿ ನಂಗೆ ವೀಡಿಯೋನೇ ಮಾಡೋದಕ್ಕೆ ಕ್ಯಾಪ್ಚರ್ ಮಾಡ್ಕೊಳೋದಕ್ಕೆ ಆಗಲಿಲ್ಲ. ಬಿಕಾಸ್ ನನ್ನ ಹಸ್ಬೆಂಡ್ ಬಂದಿದ್ದರು ಬ್ಯಾಂಗ್ಳೂರಿಂದ ದಾವಣಗೆರೆಗೆ. ಸೊ ಲೀವ್ಸ್ ಹಾಕಿ ಆ್ಯಂಡ್ ಅವ್ರದ್ದು ಕೂಡ ಬರ್ಡೇ ಇತ್ತು. ಆ್ಯಂಡ್ ಆಲ್ಸೋ ಬೇಬಿ ಕೂಡ ಹುಷಾರಿರಲಿಲ್ಲ. ಸೊ ಅವನಿಗೆ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಅವನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಸೊ ಹಾಗಾಗಿ ಇದೇ ರೀತಿ ನನ್ನ ಟೈಮ್ ಹೋಗ್ತಾ ಇತ್ತು, ನನಗೆ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ನಾನು ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಅವನು ಮಲಗಿದ್ದಾನೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಅವರು ಬ್ಯಾಂಗ್ಳೂರಿಂದ ಬರುವಾಗ ಒಂದಷ್ಟು ಡ್ರೆಸ್ಗಳನ್ನ, ಇದು ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಬಟ್ಟೆ ಫಾರ್ಮಲ್ ಶರ್ಟ್ ತುಂಬ ಚೆನ್ನಾಗಿದೆ. ದಿಸ್ ಒನ್ ಆ್ಯಕ್ಚುಲಿ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, 6 to 12 months ಅಂತ ಇರೋದನ್ನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದಾರೆ. ಸೊ ಹಾಗಾಗಿ ಇವಾಗಲೇ ನಾನು ಇನ್ನೂ ಹಾಕೋದಕ್ಕಾಗಲ್ಲ. ಸೊ ಎತ್ತಿಟ್ಟಿರ್ತೀನಿ, ನೆಕ್ಸ್ಟ್ ಹಾಕ್ತೀನಿ. ದಿಸ್ ಈಸ್ ದ ಒನ್ ಕ್ಲಾತ್. ದೆನ್ ಅನದರ್ ಒನ್. ಸೊ ಈ ಥರ ಟೀ ಶರ್ಟ್ ಇದೆ, ಇದು ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ಬನೀನ್ ಕೂಡ ಇದೆ. ಐ ಥಿಂಕ್ ಇದಕ್ಕೆ ಓಪನ್ ಬಟನ್ಸ್ ಥರ ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಬನೀನ್ ಹಾಕಿಬಿಟ್ಟು ಬಟನ್ಸ್ ಥರ ಶರ್ಟ್ ಹಾಕಿದ್ದಾರೆ ಅಂತ ಅನ್ನಿಸ್ತು. ಆ್ಯಂಡ್ ಇದು ಅದರ್ ಚಡ್ಡಿ. ಓಕೆ, ನೆಕ್ಸ್ಟ್ ಬಂದು ಇದು ಐ ಥಿಂಕ್ ರೋಬೋ ಸಮಥಿಂಗ್ ಇದೆ ಅನಿಸುತ್ತೆ. ಇದು ರೋಬೋ ಟಿ ಶರ್ಟ್. ಸೊ ಇಲ್ಲಿದೆ ನೋಡಿ, 6 to 12 months ತೊಗೊಂಬಂದುಬಿಟ್ಟಿದ್ದಾರೆ. ಸೊ ಹಾಗಾಗಿ ಇವಾಗಲೇ ಹಾಕೋದಕ್ಕಾಗಲ್ಲ. ಸೊ ನೆಕ್ಸ್ಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಬ್ಬರು ಮನೆಗೆ ವಿಸಿಟ್ ಮಾಡಿದವರು ಕೂಡ ಒಂದಷ್ಟು ಬಟ್ಟೆ ಕೊಟ್ಟಿದ್ದರು. ಸೊ ಅದು ತುಂಬ ಸಾಫ್ಟಾಗಿದೆ. ಬಟ್ ಅದು ಹಾಕೋಕ್ಕಾಗಲ್ಲ, ಯಾಕಂದರೆ ತುಂಬ ದೊಡ್ಡದಿದೆ. ಓಕೆ, ಸೊ ನೆಕ್ಸ್ಟ್ ಬಂದು ನಾನು ಬೇಬಿ ಶೆಡ್ಯೂಲ್ ಬಗ್ಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಬೇಬಿ ನನ್ನ ಗುಂಡಣ್ಣ ಬಂದುಬಿಟ್ಟು ಅರೌಂಡ್ 7 o'clock ಹಂಗೆ ಹೇಳ್ತಾನೆ. 7 o'clock ಎದ್ದಿದ್ಮೇಲೆ ಒಂದಷ್ಟು ಫೀಡ್ ಮಾಡಿಸಿ ಆಟ ಆಡಿಸಿ ಆ್ಯಂಡ್ ಮೇಲ್ಗಡೆ ವಾಕಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಸೊ ಮೇಲ್ಗಡೆ ವಾಕಿಗೆ ಕರ್ಕೊಂಡು ಹೋಗೋಷ್ಟರಲ್ಲೇ ಅರೌಂಡ್ 8 ಆಗಿಬಿಟ್ಟಿರುತ್ತೆ. 8 to 8:30 ವಾಕ್ ಮಾಡುವಾಗೇ ಮಲ್ಕೊಂಡ್ಬಿಡ್ತಾನೆ. ಸೊ ಸ್ವಲ್ಪ ವಾಕ್ ಮಾಡುವಾಗ ಎಲ್ಲ ನೋಡ್ತಾನೆ, ಸ್ಕೈ, ಬರ್ಡ್ಸ್ ಆಗಿರ್ಬೋದು, ಟ್ರೀಸ್ ಆಗಿರ್ಬೋದು ನೋಡ್ತಾನೆ. ಸೊ ಸ್ವಲ್ಪ ವಾಕ್ ಮಾಡ್ತಾ ಅವ್ನು ಮಲ್ಕೊಂಡ್ಬಿಡ್ತಾನೆ. ಮಲ್ಕೊಂಡ್ಮೇಲೆ ಬಂದುಬಿಟ್ಟು ಒಂದು ಹಾಫ್ ಆನ್ ಅವರ್ ನಾನು ವಾಕ್ ಮಾಡಿ ಬಂದುಬಿಟ್ಟು ಕ್ರೈಡಲಲ್ಲಿ ಹಾಕ್ತೀನಿ. ಅರೌಂಡ್ 8 to 8:30 ವರೆಗೂ ವಾಕ್ ಮಾಡಿ ಬಂದುಬಿಟ್ಟು ನನಗೆ ಅರೌಂಡ್ 20 to 30 minutes ಟೈಮ್ ಸಿಗುತ್ತೆ. ಆ ಟೈಮಲ್ಲಿ ನಾನು ಯೋಗ, ಮೆಡಿಟೇಷನ್ ಅದೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದಾದಮೇಲೆ ಅಗೇನ್ ಒಂದು ಹಾಫ್ ಆನ್ ಅವರ್ ಅಷ್ಟೇ ಮತ್ತು ಎದ್ಬಿಟ್ಟು ಅಗೇನ್ ಫೀಡ್ ಮಾಡಿಸಿ ಆಟಾಡಿಸ್ತಾ ಸ್ವಲ್ಪ ಇನ್ನೇನು ನಿದ್ದೆ ಬರೋ ಥರ ಆಗ್ತಿದೆ ಅಂತ ಅಂದಿದ ತಕ್ಷಣ ನಾನು ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ನಾನು ನಮ್ಮಮ್ಮ ಸ್ನಾನ ಮಾಡಿಸಿ ಆಫ್ಟರ್ ದ್ಯಾಟ್ ಅವನನ್ನು ಕರ್ಕೊಂಬಂದು ತೂಗಿ ಮಲಗಿಸಿದ್ರೆ ಅರೌಂಡ್ 2 hours-ಇಂದ 4 hours ತನಕ ಡಿಸ್ಟರ್ಬ್ಸ್ ಇಲ್ಲದೆ ಡೀಪ್ ಸ್ಲೀಪಲ್ಲಿ ಮಲಗ್ತಾನೆ. ಸೊ ಆ ಟೈಮಲ್ಲಿ ನಾನು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ನನಗೆ ಸ್ನಾನ ಆಗಿರ್ಬೋದು, ಊಟ ಆಗಿರ್ಬೋದು, ಅಥವಾ ಕಾಂಟೆಂಟ್ ಕ್ರಿಯೇಟಿಂಗ್ ಆಗಿರ್ಬೋದು, ಈ ರೀತಿ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಗೇನ್ 1:30 or 1 o'clock, ಸಮ್ಟೈಮ್ಸ್ 2 o'clock ಹೇಳ್ಬೋದು, 10 o'clock ಮಲಗಿರೋನು. ಸೊ ಆ ಟೈಮಲ್ಲಿ ಮತ್ತೆ ಫೀಡ್ ಮಾಡಿಸ್ತಾ ಅಲ್ಲಿಂದ ಅರೌಂಡ್ 4-5 ತನಕ ಅವ್ನು ಮಲಗೋದಿಲ್ಲ, ಚೆನ್ನಾಗಿ ಆಟ ಆಡ್ತಾನೆ. ಸೊ ಇವಾಗ ನೋಟಿಸ್ ಮಾಡ್ತಾನೆ ಸರೌಂಡಿಂಗ್ ಥಿಂಗ್ಸ್ಗಳನ್ನೆಲ್ಲ. ಹಾಗೆ ಸ್ಮೈಲ್ ಮಾಡೋದಾಗಿರ್ಬೋದು, ಏನಾದರೂ ಮಾತಾಡಿಸಿದ್ರೆ, ಆ್ಯಂಡ್ ಕೆಲವೊಂದು ಥಿಂಗ್ಸ್ನ ಹೋಲ್ಡ್ ಮಾಡೋದಾಗಿರ್ಬೋದು, ಅಥವಾ ಎತ್ಕೊಂಡ್ರೆ ಕ್ಲೈಮ್ ಮಾಡೋದು, ಈ ರೀತಿ, ಅಥವಾ ಆ್ಯಂಡ್ ಟಮ್ಮಿ ಟೈಮ್, ಈ ರೀತಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆಲ್ಸೋ ನೇಲ್ಸ್ ಕೂಡ ಕಟ್ ಮಾಡ್ತಾ ಇರ್ತೀನಿ. ಸೊ ಎವ್ರಿ ಡೇ ಸ್ವಲ್ಪ ಯಾವುದಾದ್ರೂ ಶಾರ್ಪ್ ನೇಲ್ ಬಂದುಬಿಟ್ಟಿದ್ರೆ ನೇಲ್ ಕಟ್ ಮಾಡ್ತೀನಿ. ಅರೌಂಡ್ 2 to
4-5 ಹಂಗೆ ಎದ್ದಿರ್ತಾನಲ್ವ, ಆಟಾಡಿಸ್ತಾ ಅವನಿಗೆ ನೇಲ್ಸ್ ಕಟ್ ಮಾಡಿ ಹೇಳ್ಬೋದು. ಇದು ಅಮೆಝಾನಿಂದ ತರಿಸಿರೋದು. ಈ ಥರ ನೇಲ್ ಟ್ರಿಮ್ಮರ್. ಸೊ ಈ ಥರ ಇದೆ. ಇದು ಬಂದುಬಿಟ್ಟು ಸಾಫ್ಟ್ ಇದೆ, ಹೋಗ್ತಾ ಹೋಗ್ತಾ ರಫ್ ಆಗ್ತಾ ಹೋಗುತ್ತೆ. ಇದು ನಾವು ದೊಡ್ಡವರು ಯೂಸ್ ಮಾಡ್ಬೋದು. ಆ್ಯಂಡ್ ದಿಸ್ ಈಸ್ ದ ಲೈಕ್ ಟ್ರಿಮ್ಮರ್ ಮೆಷಿನ್ ಇರುತ್ತಲ್ವ, ಹೆಸಿಂದು ಅದೇ ಥರ ಸೌಂಡ್ ಮಾಡುತ್ತೆ. ಸೊ 2 ಸ್ಪೀಡ್ಸಲ್ಲಿ ಇದು ಲೈಟ್ ಆನ್ ಆಗುತ್ತೆ ಕೂಡ. ಸೊ ಇದು ಕೂಡ ಚೆನ್ನಾಗಿದೆ. ಐ ಥಿಂಕ್ ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಈ ಥರದ ಬೇಬಿ ನೇಲ್ ಕಟರ್ ಕೂಡ ತರಿಸಿದ್ದೀನಿ ನಾನು. ಬಟ್ ಇದು ಯೂಸ್ ಮಾಡೋದಕ್ಕೆ ಸ್ವಲ್ಪ ಭಯ ಆಗುತ್ತೆ, ಬಿಕಾಸ್ ಸ್ಕಿನ್ ಏನಾದರೂ ಕಟ್ಟಾಗಿ ಹೋಗ್ಬಿಟ್ರೆ ಅಂತ. ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಪ್ರಿಫರ್ ಮಾಡೋದು. ಸೊ ಚೆನ್ನಾಗಿದೆ. ಸೊ ಸ್ಕಿನ್ ಏನಾದರೂ ಬಂದರೆ ಇದು ಕಟ್ಟಾಗಲ್ಲ ಅಥವಾ ಪೀಲ್ ಆಗೋದಿಲ್ಲ. ಓನ್ಲಿ ನೇಲ್ಸ್ ಮಾತ್ರ ಸ್ವಲ್ಪ ಪೌಡರ್ ಥರ ಪೀಲ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ದಿಸ್ ಈಸ್ ದ ಮಸ್ಟ್ ಬೈ ಅಂತ ಹೇಳ್ತೀನಿ. ನೆಕ್ಸ್ಟ್ ಈಸ್ ಅರೌಂಡ್ 2 to 5 ತನಕ ಅವನು ಆಟಾಡಿದ್ಮೇಲೆ ಈವ್ನಿಂಗ್ 5 to 6 ಆ್ಯಂಡ್ 6 to 7 ಮಲ್ಕೊತಾನೆ. ಸೊ ಅಗೇನ್ 7 o'clock ಅರೌಂಡ್ ಹಂಗೆ ಇದ್ದರೆ ಅಪ್ ಟು 9:30ವರೆಗೂ ಅವ್ನು ಮಲ್ಗೋದಿಲ್ಲ. ಸೊ ಆ ಟೈಮಲ್ಲೆಲ್ಲ ಚೆನ್ನಾಗಿ ಆಟ ಆಡಿಸಿ, ನಾನು ನಮ್ಮಮ್ಮ ಎಲ್ಲ ಆಟ ಆಡಿಸಿ ಅವನಿಗೆ ಲೈಕ್ ಸುಸ್ತಾಗೋ ತನಕ ಆಟ ಆಡಿಸಿದ್ರೆ ಅರೌಂಡ್ 9:30ಇಂದ 1:30ವರೆಗೂ ಅವನು ಎದ್ದೇಳೋದಿಲ್ಲ. ಸೊ 9:30ಗೆ ನಾನು ಅವನು ಎದ್ದಿರುವಾಗೇ ಅವನ ಜೊತೆ ಆಟ ಆಡ್ತಾನೆ. ಸೊ ಊಟ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. 9:30 or 10ಗೆ ನಾನು ಮಲ್ಕೊಂಡ್ಬಿಡ್ತೀನಿ. ಆ್ಯಂಡ್ ಎಕ್ಸಾಕ್ಟ್ 4 hours ನನಗೂ ನಿದ್ದೆ ಆಗುತ್ತೆ. ಸೊ 1:30 or 2 o'clock ಹಾಗೆ ಎದ್ದೇಳ್ತಾನೆ. ಫಸ್ಟ್ 4 hours ಮಲಗ್ತಾನೆ ನೈಟ್ ಮಲಗಿದ್ಮೇಲೆ. ನೆಕ್ಸ್ಟ್ ಎದ್ಮೇಲೆ ಒಂದು 5 to 10 minutes ಫೀಡ್ ಮಾಡಿಸಿ, ಆ್ಯಂಡ್ ಸಮ್ಟೈಮ್ಸ್ ಕೂತ್ಕೊಂಡ್ಬಿಟ್ಟು ಫೀಡ್ ಮಾಡಿಸ್ತೀನಿ, ಸಮ್ಟೈಮ್ಸ್ ಲೇ ಡೌನ್ ಆಗಿಬಿಟ್ಟಿನೇ ಫೀಡ್ ಮಾಡಿಸ್ತೀನಿ. ಸೊ ಅದಾದಮೇಲೆ ಲೈಕ್ ಅರೌಂಡ್ 5 to 10 minutes ಅಷ್ಟೇ. ಅಗೇನ್ 2 hours ಮಲ್ಕೊತಾನೆ. ಮತ್ತೆ 2 hours ಆದಮೇಲೆ ಮತ್ತೆ ಹೇಳ್ತಾನೆ. ಲೈಕ್ 9 to 10 to 2 ಮಲ್ಕೊಂಡ್ರೆ 2 to 4 ತನಕ ಮಲ್ತಾನೆ. ಮತ್ತು 4ಗೆ ಎದ್ದವನು 4 to 5, 5 to 6 ತನಕ. ಸೊ ಈ ರೀತಿ ಅವನ್ನ ಎವ್ರಿ 2 hours ಇದ್ಬಿಟ್ಟು ಲೈಕ್ ಸ್ಮಾಲ್ ಫೀಡ್ಸ್ ತೊಗೊಂಡು ಮತ್ತೆ ಮಲ್ಗೋದು. ಈ ರೀತಿ ಮಾಡಿ ಆಫ್ಟರ್ ದಟ್ 7 ಆದಮೇಲೆ ಅವ್ನು ಮಲ್ಗೋದೇ ಇಲ್ಲ. ಓನ್ಲಿ ವಾಕ್ ಕರ್ಕೊಂಡು ಹೋಗಿ ಬಂದರೆ ಮಾತ್ರ ಸ್ವಲ್ಪ ಒಂದು 20 minutes ನ್ಯಾಪ್ ತೊಗೋಬೋದು. ಸೊ ಅದಾದಮೇಲೆ 7 to 10 ತನಕ ಅವನು ಮಧ್ಯದಲ್ಲಿ ಒಂದು 20 minutes ನ್ಯಾಪ್ ಆಗುತ್ತೆ ಅಷ್ಟೇ. ಸೊ ಮಲ್ಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇದು ಅವನ ದಿನಚರಿ. ಸೊ ಹಾಗೆ ಇದು ಅರೌಂಡ್ 1 month ಸೇಮ್ ರೊಟೀನ್ ಇದೆ. ಆ್ಯಂಡ್ ಡಾಕ್ಟರ್ಸ್ ಅವನಿಗೆ ಮಾರ್ನಿಂಗ್ ಆ್ಯಂಡ್ ನೈಟ್ ಕ್ಯಾಲ್ಶಿಯಮ್ ಹಾಕೋದಕ್ಕೆ ಹೇಳಿದ್ದಾರೆ. ಲೈಕ್ 2 to 5 ml ಅಂತ. ಅದು ಯಾವುದು ಅಂತ ನಾನು ತೋರಿಸೋದಕ್ಕೆ ಹೋಗಲ್ಲ, ಯಾಕಂದರೆ ನಿಮ್ಮ ಡಾಕ್ಟರ್ಸ್ ನಿಮಗೆ ಬೇರೆನೇ ಸಜೆಸ್ಟ್ ಮಾಡಿರ್ತಾರೆ ಅನಿಸುತ್ತೆ. ಸೊ ಹಾಗಾಗಿ ಅದೇನು ಬೇಡ, ಅವಶ್ಯಕತೆ ಇಲ್ಲ ತೋರಿಸೋದು ಅಂತ. ಆ್ಯಂಡ್ ಆಫ್ಟರ್ನೂನ್ ವಿಟಮಿನ್ D3 ಹಾಕ್ತೀನಿ. ಸೊ ಅದು ಬಂದುಬಿಟ್ಟು 0.5 ml ಹಾಕೋದಕ್ಕೆ ಹೇಳಿದ್ದಾರೆ. ಆ್ಯಂಡ್ ಪ್ಯಾರಾಸಿಟಮಾಲ್ ಆಗಿರ್ಬೋದು, ಕೋಲಿಕ್ ಆ್ಯಸಿಡ್ ಆಗಿರ್ಬೋದು, ಅದು ಎಲ್ಲ ಕೊಟ್ಟಿದ್ದಾರೆ. ಲೈಕ್ ಯಾವಾಗಾದರೂ ತುಂಬ ಕಿರಿಕಿರಿ ಮಾಡಿದಾಗ ಹಾಕಿ ಅಂತ ಹೇಳಿಬಿಟ್ಟು. ಕೋಲಿಕ್ ಆ್ಯಸಿಡ್ನ ಅರೌಂಡ್ 4 to 5 times ಇಲ್ಲಿವರೆಗೂ ಹಾಕಿರ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ನಾನು ಯೂಸ್ ಮಾಡಿಲ್ಲ. ಪ್ಯಾರಾಸಿಟಮಾಲ್ 1 time ಹಾಕಿದ್ದೀನಿ. ದಟ್ ಈಸ್ ವ್ಯಾಕ್ಸಿನ್ ಆದಾಗ, ವ್ಯಾಕ್ಸಿನೇಷನ್ ಕೊಡಿಸಿರುವಾಗ ಪ್ಯಾರಾಸಿಟಮಾಲ್ ಹಾಕಿ ಅಂತ ಹೇಳಿದರು ಇದ್ದರೆ. ಸೊ ಹಾಗಾಗಿ ಅದು ಒನ್ ಟೈಮ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಪ್ಯಾರಾಸಿಟಮಾಲ್ ಯೂಸ್ ಮಾಡಿಲ್ಲ. ಆದಷ್ಟು ಹ್ಯೂಮನ್ ಸಿಸ್ಟಮ್ ಬಿಲ್ಡ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಯೂಸ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಸೊ ದಿಸ್ ಈಸ್ ಅವನ ದಿನಚರಿ. ಹಾಗೆ ನನ್ನ ಔಟ್ಫಿಟ್ ಬಗ್ಗೆ ಹೇಳ್ಬಿಡ್ತೀನಿ. ದಿಸ್ ಈಸ್ ಫ್ರಮ್ ಮಿಂತ್ರಾ. ಇದು ಅರೌಂಡ್ ನನಗೆ 1,000 rupees 999 ಅಥವಾ 899 ಏನೋ ಕಾಸ್ಟ್ ಆಯಿತು ಅನಿಸುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಬೈ ಮಾಡಿದ್ದು. ಸೊ ನನಗೆ ಈ ಸ್ಲೀವ್ಸ್ ತುಂಬ ಇಷ್ಟ ಆಗಿಬಿಡ್ತು. ಈ ಥರ ಇದೆ. ಸೊ ಐ ಥಿಂಕ್ ನನಗೆ ಗೊತ್ತಿಲ್ಲ, ಅದು ನಾನು ಲಿಂಕ್ ಎಲ್ಲ ಹಾಕೋದಕ್ಕಾಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ಇಫ್ ಇನ್ ಕೇಸ್ ಹಾಕೋದಕ್ಕಾದರೆ ಹಾಕ್ತೀನಿ, ಅದರ್ವೈಸ್ ಇಲ್ಲೇ ನೋಡ್ಕೊಂಬಿಡಿ. ದಿಸ್ ಈಸ್ ಮೈ ಔಟ್ಫಿಟ್. ಈ ಥರ ಫ್ರಾಕ್ ಇದೆ, ಫ್ರಿಲ್ಸ್ ಇದೆ ಒಂದು ಸ್ವಲ್ಪ ಅಷ್ಟೇ. ನೀ ತನಕ ನನ್ನ ಫ್ರಾಕ್ ಇದೆ, ತುಂಬ ಕ್ಯೂಟಾಗಿದೆ. ನಂಗೆ ತುಂಬ ಇಷ್ಟ ಆಗಿರುವಂಥ ಫ್ರಾಕ್ ಇದು ಅಂತಲೇ ಹೇಳ್ಬೋದು.
ಸೊ ನಾನು ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಮಾಡಬೇಕಾ ಬೇಡವಾ, ಯಾವ ಥರದ ಕಂಟೆಂಟ್ಸ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಂಟಿಲ್ ದೆನ್ ಬಾಯ್.